ಸ್ವತಃ ಓದಿನ ಮಹತ್ವ ಅರಿತ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಜನರನ್ನ ಮೊಬೈಲ್ ಮಾಯೆಯಿಂದ ಬಿಡಿಸಿ ಸಂತೆಯ ನಡುವೆಯೂ ಉದ್ಯಾನದಲ್ಲಿ ಕಾರವಾರ ರೀಡ್ಸ್ ಎನ್ನುವ ಕಾರ್ಯಕ್ರಮದ ಮೂಲಕ ಓದಿನ ಗೀಳಿಗೆ ಹಚ್ಚಿದ್ದಾರೆ. ಜಿಲ್ಲಾ ಗ್ರಂಥಾಲಯಕ್ಕೆ ಹೊಸ ರೂಪ ನೀಡಿ ಮಕ್ಕಳ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸಿರುವ ವಿದ್ಯಾರ್ಥಿಗಳಿಗೆ ಅಧ್ಯಯನ ಕೇಂದ್ರವಾಗಿ ಪರಿವರ್ತಿಸಿದ್ದಾರೆ. ಕಾರವಾರದ ಜಿಲ್ಲಾ ಗ್ರಂಥಾಲಯ ಎನ್ನುವುದು ಕೆಲ ವರ್ಷಗಳ ಮೊದಲು ಟೈಮ್ ಪಾಸ್ ಕೇಂದ್ರ ಎನ್ನುವಂತಾಗಿತ್ತು. ನಿವೃತ್ತರು, ಹಿರಿಯ ನಾಗರಿಕರು ದಿನಪತ್ರಿಕೆ ಓದಿ ಟೈಮ್ ಪಾಸ್ ಮಾಡುವ ವ್ಯವಹಾರ ಡೀಲಿಂಗು ನಡೆಸುವವರು ಆವರಣದಲ್ಲಿ ನಿಂತು ಮಾತನಾಡುವ ದೃಶ್ಯಾವಳಿಗಳು ಸಾಮಾನ್ಯವಾಗಿದ್ದವು. ಇಲ್ಲಿನ ಒಳಾವರಣದ ಗೋಡೆಗಳು ಹಸಿರು ಪಾಚಿ ಬೆಳೆದು ಅಂದಗೆಟ್ಟಿದ್ದವು. ಒಟ್ಟಾರೆ ಇರಬೇಕು ಎನ್ನುವ ಕಾರಣಕ್ಕೆ ಜಿಲ್ಲಾ ಗ್ರಂಥಾಲಯ ಇದೆ ಎನ್ನುವ ಪರಿಸ್ಥಿತಿ ಇತ್ತು. ಆದರೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರು ಈ ಜಿಲ್ಲಾ ಗ್ರಂಥಾಲಯಕ್ಕೆ ಹೊಸ ರೂಪ, ಹೊಸ ಮೆರುಗು ನೀಡಿ ಇಲ್ಲಿ ಓದಿನ ಶಿಸ್ತು ಮೂಡಿಸಿದ್ದಾರೆ. ಗ್ರಂಥಾಲಯದ ಪ್ರವೇಶ ದ್ವಾರದಲ್ಲೇ ಯಕ್ಷಗಾನದ ಕಲಾವಿದನೋರ್ವ ಕೈಯಲ್ಲಿ ಪುಸ್ತಕ ಹಿಡಿದು ಸ್ವಾಗತಿಸುತ್ತಿರುವ ದೃಶ್ಯ ಮನಕ್ಕೆ ಮುದ ನೀಡುವಂತಿದೆ. ಮನೆಗೆ ಕೊಂಡೊಯ್ದು ಓದುವ ಕತೆ ಪುಸ್ತಕ, ಕಾದಂಬರಿಗಳ ಸಂಗ್ರಹದ ಕೊಠಡಿಯಲ್ಲೇ ಈ ಮೊದಲು ಕುಳಿತು ಓದುವ ವ್ಯವಸ್ಥೆ ಇತ್ತು. ಜಿಲ್ಲಾಧಿಕಾರಿಗಳು ಇದನ್ನ ಬದಲಾಯಿಸಿ ಅಧ್ಯಯನಕ್ಕಾಗಿ ವಿಶಾಲವಾದ ಕೊಠಡಿಯನ್ನೇ ಪ್ರತ್ಯೇಕವಾಗಿ ಲಭ್ಯಗೊಳಿಸಿದ್ದಾರೆ. ಇಲ್ಲಿ ಚಿಕ್ಕ ಮಕ್ಕಳ ಓದಿಗಾಗಿ ಪುಟಾಣಿ ಗಾತ್ರದ ಕುರ್ಚಿ, ಟೇಬಲ್ಗಳನ್ನ ಅಳವಡಿಸಿದ್ರೆ ಸುತ್ತಲ ಪರಿಸರದಲ್ಲಿ ಮುದ ನೀಡುವಂತೆ ಆಕರ್ಷಕವಾದ ಬೊಂಬೆಗಳನ್ನ, ಆಟಿಕೆ ಸಾಮಗ್ರಿಗಳನ್ನ ಅಳವಡಿಸಲಾಗಿದೆ. ಕಾರವಾರದ ಜಿಲ್ಲಾ ಗ್ರಂಥಾಲಯದಲ್ಲಿ 2 ಲಕ್ಷಕ್ಕೂ ಅಧಿಕ ಪುಸ್ತಕಗಳ ಸಂಗ್ರಹವಿದೆ. ಮೊದಲನೇ ಮಹಡಿಯಲ್ಲಿರುವ ಪುಸ್ತಕ ವಿಭಾಗದಲ್ಲಿ 1,84,240 ಪುಸ್ತಕಗಳಿದ್ರೆ ಸ್ಪರ್ಧಾತ್ಮಕ ಅಧ್ಯಯನದ ವಿಭಾಗದಲ್ಲಿ 25,000 ಪುಸ್ತಕಗಳಿವೆ. ಓದುಗರ ಬೇಡಿಕೆ ಅನುಸಾರವಾಗಿ ಇಲ್ಲಿ 6,878 ರೂಪಾಯಿ ಬೆಲೆಯ 12 ಪುಸ್ತಕಗಳನ್ನ ತರಿಸಲಾಗಿದೆ. ಇದಲ್ಲದೆ 41 ದಿನಪತ್ರಿಕೆಗಳನ್ನ ಹಾಗೂ 53 ನಿಯತಕಾಲಿಕೆಗಳನ್ನ ಜಿಲ್ಲಾ ಗ್ರಂಥಾಲಯದಲ್ಲಿ ಓದುಗರಿಗೆ ಲಭ್ಯಗೊಳಿಸಲಾಗಿದೆ. ಜಿಲ್ಲಾ ಗ್ರಂಥಾಲಯ ಬೆಳಿಗ್ಗೆ 8:30ರಿಂದ ರಾತ್ರಿ 8 ಗಂಟೆಯವರೆಗೆ ತೆರೆದಿರುತ್ತದೆ. ಆದರೆ ಸ್ಪರ್ಧಾತ್ಮಕ ಅಧ್ಯಯನದ ಕೇಂದ್ರ ರಾತ್ರಿ 12 ಗಂಟೆಯವರೆಗೂ ತೆರೆದಿದ್ದು ಇಲ್ಲಿ ಓದಲು ಅವಕಾಶ ಮಾಡಿಕೊಡಲಾಗುತ್ತದೆ. ಇನ್ನು ಅಧ್ಯಯನ ಕೊಠಡಿಯಲ್ಲಿ ಐಎಎಸ್, ಕೆಎಎಸ್ನಿಂದ ಹಿಡಿದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಬೇಕಾದ ಪುಸ್ತಕಗಳನ್ನು ಲಭ್ಯಗೊಳಿಸಲಾಗಿದೆ. ಈ ಸ್ಪರ್ಧಾತ್ಮಕ ಅಧ್ಯಯನ ಕೇಂದ್ರವನ್ನ ಎಷ್ಟು ಗಂಭೀರವಾಗಿ ಸಿದ್ಧಪಡಿಸಲಾಗಿದೆ ಎಂದ್ರೆ ಇಲ್ಲಿ ಬರೋಬ್ಬರಿ 25,000 ಪುಸ್ತಕಗಳನ್ನ ಲಭ್ಯಗೊಳಿಸಲಾಗಿದೆ. ಮಕ್ಕಳ ಗ್ರಂಥಾಲಯದಲ್ಲಿ 2,560 ಪುಸ್ತಕಗಳಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಈ ಅಧ್ಯಯನ ಕೇಂದ್ರದಲ್ಲಿ ಇಂಟರ್ನೆಟ್ ಸಂಪರ್ಕದೊಂದಿಗೆ ಕಂಪ್ಯೂಟರ್ ಹಾಗೂ ಟ್ಯಾಬ್ಗಳನ್ನ ಲಭ್ಯಗೊಳಿಸಲಾಗಿದೆ. ವಿದ್ಯಾರ್ಥಿಗಳು ಇವನ್ನೂ ಬಳಸಬಹುದು. ಇದರ ಜೊತೆಗೆ ಆಟೋಮೋಟಿವ್, ವ್ಯಾಪಾರ, ಅಡುಗೆ, ಮನರಂಜನೆ, ಫ್ಯಾಷನ್, ಜೀವನ ಶೈಲಿ, ಸುದ್ದಿ, ಕ್ರೀಡೆ, ತಂತ್ರಜ್ಞಾನ ಮತ್ತು ಪ್ರಯಾಣದಂತಹ ವಿಭಾಗಗಳಿಂದ 8,500ಕ್ಕೂ ಹೆಚ್ಚು ನಿಯತಕಾಲಿಕೆಗಳು ಹಾಗೂ ಪತ್ರಿಕೆಗಳನ್ನು ಓದಲು ಅವಕಾಶ ಕಲ್ಪಿಸುವ ಮ್ಯಾಗ್ಜೆಟರ್ ಆ್ಯಪ್ ಕೂಡ ಇಲ್ಲಿ ಲಭ್ಯಗೊಳಿಸಲಾಗಿದೆ. ಜಿಲ್ಲಾ ಗ್ರಂಥಾಲಯದಲ್ಲಿ ಓದಲಿಕ್ಕೆ ಕಳೆದುಕೊಂಡು 2 ಇಯರ್ಸ್ ಆಯಿತು. ಇವಾಗ ಭಾಳ ಸೌಲಭ್ಯ ಆಗಿದೆ. ಸೌಲಭ್ಯದಿಂದ ಬುಕ್ಸ್ ಎಲ್ಲ ಒಂದೇ ಕಡೆ ಸಿಗ್ತಿದೆ. ಒಳ್ಳೊಳ್ಳೆ ಬುಕ್ಸು ನಮ್ಮ ಗೌರ್ಮೆಂಟಿಂದ ನಮ್ಗೆ ಸಿಗ್ತಿದೆ. ಎಲ್ಲ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಓದ್ತಿದ್ದಾರೆ ಎಲ್ಲ ಹುಡುಗರು. ಭಾಳ ಹೆಲ್ಪ್ ಆಗ್ತಿದೆ. ಡಿಸ್ಟಿಕ್ ಲೈಬ್ರರಿ ಆಗಿರೋದ್ರಿಂದ ಭಾಳ ಹೆಲ್ಪ್ ಆಗ್ತಿದೆ. ಭಾಳ ಚೆನ್ನಾಗಿ ಎಲ್ಲ ಸಿಬ್ಬಂದಿಗಳು ಎಲ್ಲ ಭಾಳ ಸಹಕರಿಸ್ತಿದ್ದಾರೆ. ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶದ ಮೇರೆಗೆ ಇಲ್ಲಿ ಓಪನ್ ಮಾಡಿಸಿ ತುಂಬ ಸಹಾಯ ಆಗಿದೆ. ರಾತ್ರಿ 12 ಗಂಟೆವರೆಗೆ ಓಪನ್ ಇರ್ತದೆ. ಬೆಳಿಗ್ಗೆ 8:30ರಿಂದ 12 ಗಂಟೆವರೆಗೆ ಓಪನ್ ಇರ್ತದೆ. ಭಾಳ ಸಹಾಯ ಆಗಿದೆ. ಸಿಬ್ಬಂದಿಗಳು ಕೂಡ ರಾತ್ರಿ ಟೈಮಲ್ಲಿ ಉಲ್ಲಾಸರಿದ್ದಾರೆ. ಭಾಳ ಸಹಕಾರ ಮಾಡ್ತಾರೆ. ಭಾಳ ಓದಲಿಕ್ಕೆ ಅವರ ಸ್ವಂತ ದುಡ್ಡಿಂದ ಸೊಳ್ಳೆ ಬತ್ತಿ ಅಂತ ಕೊಟ್ಟು ಎಲ್ಲ ಬಹಳ ಸಹಕರಿಸ್ತಾರೆ. ಅದರಿಂದ ಎಲ್ಲರೂ ತುಂಬ ಸಹಾಯ ಇದೆ. ಚೆನ್ನಾಗಿ ಓದ್ತಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ರಾಜೇಶ್ ವೈದ್ಯ, ಕಾರವಾರ. ಗೋಕರ್ಣ ಗ್ರಾಮ ಪಂಚಾಯತನ್ನ ಪಟ್ಟಣ ಪಂಚಾಯತನ್ನಾಗಿ ಮಾಡುವಂತೆ ಸರ್ಕಾರಕ್ಕೆ ಶಾಸಕ ದಿನಕರ್ ಶೆಟ್ಟಿಯವರು ವಿಧಾನಸಭೆಯಲ್ಲಿ ಆಗ್ರಹಿಸಿದ್ರು. ಪ್ರಸ್ತುತ ಗೋಕರ್ಣದ ಅವ್ಯವಸ್ಥೆಯ ಆಗರವನ್ನ ಸರಿಪಡಿಸಲು ಸರ್ಕಾರ ಮುಂದಾಗಬೇಕು ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ವಾರಾಂತ್ಯದ ರಜೆಯ ಜೊತೆಗೆ ಡಿಸೆಂಬರ್ ತಿಂಗಳಲ್ಲಿ ಆಗಮಿಸುವ ಪ್ರವಾಸಿಗರ ಹಂಗಾಮ ಪ್ರಾರಂಭವಾಗಿದೆ. ಕಳೆದ 2 ದಿನಗಳಿಂದ ಅತ್ಯಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದಾರೆ. ಶುದ್ಧ ಕುಡಿಯುವ ನೀರು, ಸ್ನಾನಗೃಹ, ಶೌಚಾಲಯಗಳ ಕೊರತೆ ಇದ್ದು ನಿತ್ಯ ಜನರು ಪರದಾಡುತ್ತಿದ್ದಾರೆ. ಸಂಜೆ ವೇಳೆ ಹೊರ ಊರಿಗೆ ತೆರಳಲು ಬಸ್ ವ್ಯವಸ್ಥೆ ಇಲ್ಲ. ಉಳಿಯಲು ವಸತಿ ಲಭ್ಯವಿಲ್ಲದೆ ತೊಂದರೆ ಅನುಭವಿಸುತ್ತಿದ್ದಾರೆ.
ಇಂತಹ ತೀರಾ ಅಗತ್ಯ ಸೌಕರ್ಯವನ್ನ ಸರ್ಕಾರ ವಿಶೇಷವಾಗಿ ಪರಿಗಣಿಸಿ ಯೋಜನೆಯನ್ನ ರೂಪಿಸಬೇಕಿದೆ. ಎಲ್ಲ ಪ್ರಮುಖ ಮಾರ್ಗದಲ್ಲಿ ಸಂಚಾರ ದಟ್ಟಣೆ ಉಂಟಾಗಿದ್ದು ಪಾದಚಾರಿಗಳು ಸಂಚರಿಸಲು ತೊಡಕಾಗುತ್ತಿದೆ. ರಥಬೀದಿಯಿಂದ ಮುಖ್ಯ ಕಡಲ ತೀರಕ್ಕೆ ಸಾಗುವ ಮಾರ್ಗದ ಮಹಾಬಲೇಶ್ವರ ಮಂದಿರದ ದಕ್ಷಿಣ ದ್ವಾರದ ದುರಸ್ತಿ ಕಾರ್ಯ ನಡೆಯುತ್ತಿದ್ದು, ಈ ಕಾಮಗಾರಿ ಮುಗಿಯುವವರೆಗೆ ವಾಹನ ಸಂಚಾರಕ್ಕೆ ನಿಷೇಧ ಹೇರಲಾಗಿತ್ತು. ಆದರೆ ಜನದಟ್ಟಣೆ ಹೆಚ್ಚಾದ ಕಾರಣ ನೀಡಿ ವಾಹನ ತೆರಳಲು ಅನುವು ಮಾಡಿದ್ದು ಇಕ್ಕಟ್ಟಾದ ರಸ್ತೆಯಲ್ಲಿ ಸಂಚಾರವೇ ಬಿಕ್ಕಟ್ಟಾಗಿದೆ. ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಎಲ್ಲೆಡೆ ಹೊಲಸು ತುಂಬಿ ಗಬ್ಬು ನಾರುತ್ತಿದೆ. ನಿತ್ಯ 10,000ದಷ್ಟು ಜನರು ಭೇಟಿ ನೀಡಿ ತೆರಳುವ ಇಲ್ಲಿ ತ್ಯಾಜ್ಯ ರಾಶಿ ಬೀಳುತ್ತಿದೆ. ಇದನ್ನ ನಿರ್ವಹಿಸಲಾಗದೆ ಗ್ರಾಮ ಪಂಚಾಯತ್ ಅಸಹಾಯಕವಾಗಿ ಕುಳಿತಿದೆ. ದಾಂಡೇಲಿಯ ಜನತಾ ವಿದ್ಯಾಲಯದಲ್ಲಿ ಸ್ಥಾಪನೆಯಾಗಿರುವ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಗೆ 25 ವರ್ಷಗಳು ತುಂಬುತ್ತಿದ್ದು, ಜನವರಿ ಕೊನೆ ವಾರದಲ್ಲಿ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜನತಾ ವಿದ್ಯಾಲಯದ ಸಂಯೋಜಕ ಹಾಗೂ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಅಮೃತ ರಾಮರಥ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದ ಅಮೃತ ರಾಮರಥ, ಈ ಭಾಗದ ಪಾಲಕರ ಕೋರಿಕೆಯಂತೆ 25 ವರ್ಷಗಳ ಹಿಂದೆಯೇ ಅಂದು ಪ್ರಾಚಾರ್ಯರಾಗಿದ್ದ MS ಲಮಾಣಿಯವರ ನೇತೃತ್ವದಲ್ಲಿ ಈ ಕನ್ನಡ ಮಾಧ್ಯಮ ಶಾಲೆಯನ್ನ ಇಲ್ಲಿ ಪ್ರಾರಂಭಿಸಲಾಗಿತ್ತು. ಅಂದಿನಿಂದ ಇಲ್ಲಿಯವರೆಗೆ ಈ ಶಾಲೆಯನ್ನ ಉತ್ತಮ ಗುಣಮಟ್ಟದ ಶಿಕ್ಷಣದೊಂದಿಗೆ ನಡೆಸಿಕೊಂಡು ಬರಲಾಗುತ್ತಿದೆ. ಮುಖ್ಯಾಧ್ಯಾಪಕರಾಗಿರುವ ನಂದಿನಿ ನಾಯ್ಕರು ಈ ಶಾಲೆಗಾಗಿ ಸಾಕಷ್ಟು ಶ್ರಮ ವಹಿಸುತ್ತಿದ್ದಾರೆ. ಖಾಸಗಿ ಶಿಕ್ಷಣ ಸಂಸ್ಥೆಯೊಂದು ಇಂಗ್ಲಿಷ್ ಮಾಧ್ಯಮದ ನಡುವೆಯೂ ಕನ್ನಡ ಮಾಧ್ಯಮವನ್ನ ಆರಂಭಿಸಿ ಯಶಸ್ಸು ಕಂಡಿರುವ ಬಗ್ಗೆ ಹೆಮ್ಮೆಯಿದೆ. ಸದ್ಯದಲ್ಲಿಯೇ ಈ ಶಾಲೆಯನ್ನ ಅನುದಾನಕ್ಕೊಳಪಡಿಸುವ ಪ್ರಯತ್ನ ಕೂಡ ನಡೆಯಲಿದೆ. 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಕನ್ನಡ ಮಾಧ್ಯಮ ಶಾಲೆಯ ಯಶಸ್ಸು ಈ ಶಾಲೆಯಲ್ಲಿ ಅಧ್ಯಾಪಕರಾಗಿರುವ ಪ್ರತಿಯೊಬ್ಬರಿಗೂ ಸಲ್ಲಬೇಕಾಗುತ್ತದೆ. ಕೆನರಾ ವೆಲ್ಫೇರ್ ಟ್ರಸ್ಟಿನ ಅಧ್ಯಕ್ಷ SP ಕಾಮತ್ ಹಾಗೂ ಆಡಳಿತ ವರ್ಗದವರು ಈ ಕನ್ನಡ ಮಾಧ್ಯಮದ ಈ ಶಾಲೆಯನ್ನ ಇನ್ನಷ್ಟು ಉತ್ತಮಗೊಳಿಸುವಲ್ಲಿ ಇಚ್ಛಾಶಕ್ತಿ ಹೊಂದಿದ್ದು, ಶಾಲೆ ಬೆಳವಣಿಗೆಯಲ್ಲಿ ಆಡಳಿತ ಮಂಡಳಿ ಕೂಡ ಸಾಕಷ್ಟು ಕಾಳಜಿ ವಹಿಸುತ್ತಿದೆ. ಇಂತಹ ಶಾಲೆಗೆ 25 ವರ್ಷಗಳಾಗಿದ್ದು, ಅದರ ನೆನಪಿನಲ್ಲಿ ಜನವರಿ ಕೊನೆಯ ವಾರದಲ್ಲಿ 2 ದಿನಗಳ ಕಾಲ ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನ ಆಯೋಜಿಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಎಲ್ಲಾ ಹಳೆಯ ವಿದ್ಯಾರ್ಥಿಗಳು ತಮ್ಮ ತನು ಮನ ಧನಗಳ ಸಹಾಯ ಮಾಡುವಂತೆ ಹಾಗೂ ಬೆಳ್ಳಿ ಹಬ್ಬದ ಕಾರ್ಯಕ್ರಮಕ್ಕೆ ಸರ್ವ ರೀತಿಯಲ್ಲಿ ಸಹಕರಿಸುವಂತೆ ಮನವಿ ಮಾಡಿದ್ರು. 25 ವರ್ಷದ ಹಿಂದಿನ ವಿದ್ಯಾರ್ಥಿಗಳು ಇವತ್ತು ಸಮಾಜದ ಮುಂಚೂಣಿಯಲ್ಲಿ ಇದ್ದಾರೆ. ಅವರ ಗಮನಕ್ಕೂ ಈ ವಿಷಯ ಹೋಗಲಿ, ಪಾಲಕ ಬಂಧುಗಳಿಗೂ ಈ ವಿಷಯ ಮುಟ್ಲಿ. ಜೊತೆಗೆ ಈ ಸಂಸ್ಥೆಯ ಅಭಿವೃದ್ಧಿಗಾಗಿ ಅವರ ಸಹಾಯವೂ ಸಹಿತ ನಮಗೆ ಅತಿ ಅವಶ್ಯಕವಾಗಿದೆ. ಆ ಸಹಾಯವನ್ನು ನಿರೀಕ್ಷೆ ಮಾಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾವುದೇ ಫೀಸಿನ ಹೊರೆ ಆಗದ ಹಾಗೆ ಗುಣಮಟ್ಟವನ್ನು ತೆಗೆದುಕೊಳ್ಳುವಂಥ ಶಿಕ್ಷಣ ನೀಡುವಲ್ಲಿ ನಮ್ಮ ಟ್ರಸ್ಟ್ನ ಆದೇಶಕ್ಕೆ ಅನುಗುಣವಾಗಿ ನಾವು ಆ ಕಾರ್ಯ ತತ್ಪರರಾಗಿದ್ದೇವೆ. ಈ ಸಂಸ್ಥೆ ಒಂದು ವಿಶೇಷವಾದಂತಹ ಮನ್ನಣೆಗೆ ಒಳಗಾಗಬೇಕು. ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಸಮಾಜದ ಒಂದು ಆಸ್ತಿ ಆಗಬೇಕು, ಸಮಾಜಕ್ಕೊಂದು ಕೊಡುಗೆಯನ್ನ ಕೊಡುವಂತಾಗಬೇಕು ಅನ್ನುವಂತಹ ಮಹದಾಶೆ ನಮ್ಮದೆಲ್ಲರೂ. ಈಗಾಗಲೇ ಜನತಾ ವಿದ್ಯಾಲಯ ತನ್ನ 50 ವಸಂತಗಳನ್ನು ಪೂರೈಸಿ ಗೋಲ್ಡನ್ ಜೂಬ್ಲಿಯನ್ನು ಪೂರೈಸಿದೆ. 70ರ ಹಂತಕ್ಕೆ ತಲುಪ್ತಾ ಇದೆ. EMS ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಹಿತ ಪ್ರಾಥಮಿಕ ಶಾಲೆ ಸಹಿತ ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲಿ ಕನ್ನಡ ಮಾಧ್ಯಮ ಈ ಶಾಲೆ ಇದೆಯಲ್ಲ, ಇದು ಪ್ರೌಢ ಹಂತಕ್ಕೆ ಹೋಗಬೇಕಾಗಿತ್ತು. ಆದರೆ ನಮಗೆ ಇದನ್ನು ನಿರ್ವಹಿಸುವಲ್ಲಿ ಆರ್ಥಿಕವಾದಂತಹ ಒಂದು ತೊಂದರೆ ಎದುರಾಗ್ತಾ ಇದೆ. ಆದರೂ ಸಹಿತ ನಮ್ಮ ಮಾತೃ ಸಂಸ್ಥೆ ಎಲ್ಲ ಒಂದು ಆರ್ಥಿಕ ಹೊರೆಯನ್ನ ಇಲ್ಲೇ ನಿರ್ವಹಿಸುವ ಹಾಗೆ ಎಲ್ಲ ಸಂಸ್ಥೆಗಳ ಜೊತೆಯಲ್ಲಿ ಸಹಕಾರವನ್ನು ತೆಗೆದುಕೊಳ್ಳುವುದರ ಮೂಲಕ ಈ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತಾಧಿಕಾರಿ ರೀಟಾ ಡಯಾಸ್, ಜನತಾ ವಿದ್ಯಾಲಯ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ MB ಅರವಳ್ಳಿ, ಇಂಗ್ಲಿಷ್ ಮಾಧ್ಯಮ ಶಾಲೆಯ ಮುಖ್ಯಾಧ್ಯಾಪಕ ನಾರಾಯಣ್ ನಾಯ್ಕ್, B.Ed ಕಾಲೇಜಿನ ಪ್ರಾಚಾರ್ಯೆ ಸಹನಾ ಸೂರ್ಯವಂಶಿ, ಜನತಾ ಕನ್ನಡ ವಿದ್ಯಾಲಯ ಮಾಧ್ಯಮದ ಮುಖ್ಯಾಧ್ಯಾಪಕಿ ನಂದಿನಿ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ವಾರ್ ನಗರದ ವಾರ್ಶಿಪ್ ಮ್ಯೂಸಿಯಂನ ಮೇಜರ್ ರಾಮ ರಾಘೋಬ ರಾಣೆಯವರ ಪ್ರತಿಮೆ ಎದುರು ವಿಜಯ್ ದಿವಸ್ ಕಾರ್ಯಕ್ರಮ ನಡೆಯಿತು. 1971ರಂದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದಲ್ಲಿ ಭಾರತ ವಿಜಯ ಸಾಧಿಸಿದ ನೆನಪಿಗಾಗಿ ನಗರದ ವಾರ್ಶಿಪ್ ಮ್ಯೂಸಿಯಂ ಬಳಿಯ ಮೇಜರ್ ರಾಮ ರಾಘೋಬ ರಾಣೆ ಪ್ರತಿಮೆ ಎದುರು ಕಾರ್ಯಕ್ರಮ ಆಚರಿಸಲಾಯಿತು. ಗೌರವಾರ್ಥ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಪುಷ್ಪ ನಮನ ಸಲ್ಲಿಸಿದ್ರು. ಕಾರವಾರ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್, ಜಿಲ್ಲಾ ಸೈನಿಕ ಬೋರ್ಡ್ ಉಪಾಧ್ಯಕ್ಷ SF ಗಾಂವ್ಕರ್, ನೌಕಾನೆಲೆ ಕ್ಯಾಪ್ಟನ್ ಕೃಷ್ಣ, ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಕುಮಾರ್ ಚಂದ್ರ, ಪೌರಾಯುಕ್ತ ಜಗದೀಶ್ ಹುಲಿಗೆಜ್ಜೆ, ಕರ್ನಲ್ AK ಮಿಶ್ರಾ ಉಪಸ್ಥಿತರಿದ್ದರು. ಅಗಲಿದ ಸೇನಾ ನಾಯಕರಿಗೆ ಕಾರ್ಯಕ್ರಮದಲ್ಲಿ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಯೋಧರು ಮತ್ತು ಅಗಲಿದ ಯೋಧರ ಕುಟುಂಬದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.